ಹೆಲೋ ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 2025ನೇ ಸಾಲಿನಲ್ಲಿ ಯಾರೆಲ್ಲ PhD ಮಾಡಬೇಕಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ನಲ್ಲಿದ್ದೀರಾ, ಸೊ ನಿಮಗಾಗಿ ಇಲ್ಲಿ ಒಂದು PhD ನೋಟಿಫಿಕೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಯೂನಿವರ್ಸಿಟಿಯಲ್ಲಿ ನೀವು PhD ಮಾಡೋದಾದರೆ ನಿಮಗೆ ತುಂಬ ಕಡಿಮೆ ಫೀಸಲ್ಲಿ ನೀವು PhD ಮಾಡ್ಬೋದು. ಹಾಗೆ ಈ ಒಂದು ನೋಟಿಫಿಕೇಷನಲ್ಲಿ ಯಾವ ರೀತಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಪ್ರೊಸೀಜರ್ ಯಾವ ರೀತಿಯಲ್ಲಿ ನಡೆಯುತ್ತೆ, ಎಕ್ಸಾಮ್ ಪ್ರೊಸೀಜರ್ಗಳಾಗಿರ್ಬೋದು ಅಥವಾ PhDಯ ಒಂದು ಇನ್ಫಾರ್ಮೇಷನ್ಗಳಾಗಿರ್ಬೋದು, ಮತ್ತು ಯಾವಾಗ ಇದರ ಲಾಸ್ಟ್ ಡೇಟ್ ಇದೆ, ಅದರ ಫೀಸ್ ಎಷ್ಟು ಹೇಳುವಂಥದ್ದು ನಾವು ನಿಮಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೇವೆ. ಸೊ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡು ಇನ್ನೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಯಾಕಂತಂದರೆ ನಾವು ನಿಮಗೆ KCET ಮತ್ತು NETಯ ವಿಡಿಯೋಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದೇವೆ ಹಿಂದಿನ ಒಂದು KCET ಮತ್ತು NET ಎಕ್ಸಾಮ್ ಸಮಯದಲ್ಲಿ. ಸೊ ಬರುವಂಥ KCET ಎಕ್ಸಾಮ್ಗಳಿಗೂ ಕೂಡ ನಾನು ನಿಮಗೆ ಕ್ಲಾಸಸ್ಸನ್ನು ಪ್ರೊವೈಡ್ ಮಾಡ್ತೇವೆ. ಪೇಪರ್ 1 ಸೊ ಪೇಪರ್ 2 ಕಾಮರ್ಸಿಗೂ ಕೂಡ ನಿಮಗೆ ಕ್ಲಾಸಸ್ಸನ್ನು ಪ್ರೊವೈಡ್ ಮಾಡುವಂಥ ಒಂದು ಇಂಟೆನ್ಷನ್ ಇದೆ. ಆದ್ದರಿಂದ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ನಾವು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ PhD 2025 ಫೆಬ್ರವರಿ ಮತ್ತು ಮಾರ್ಚ್ ಈ ಒಂದು ಮಂತಲ್ಲಿ ನಿಮಗೆ PhD ನೋಟಿಫಿಕೇಶನ್ ಕೊಟ್ಟಿರುವಂಥದ್ದು ಯೂನಿವರ್ಸಿಟಿಯವರು. ಸೊ ಎಲ್ಲ ಸಬ್ಜೆಕ್ಟಿಗೂ ಸಾಮಾನ್ಯವಾಗಿ ಇಲ್ಲಿ ಹೇಳಿರುವಂಥದ್ದವರು. ಸೊ ನೋಡೋದಾದರೆ ಯಾವ ಯೂನಿವರ್ಸಿಟಿ ಅಂತ ಹೇಳೋದಾದರೆ ನಾವಿಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂತ ಇದೆ. ಸೊ ಇದು ನಾವು ನೋಡಿರುವಂಥ ಹಾಗೆ ಇದು ಬೆಳಗಾವಿಯ ಒಂದು ಬಾರ್ಡ್ರಲ್ಲಿ ಇರುವಂಥದ್ದು, ಬೆಳಗಾವಿಯಲ್ಲೇ ಇರುವಂಥದ್ದು ಯೂನಿವರ್ಸಿಟಿ. ಸೊ ಈ ಒಂದು ಯೂನಿವರ್ಸಿಟಿಯಲ್ಲಿ ನಿಮಗೆ PhD ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿಬಿಟ್ಟು ನೀವು ಇಂಟ್ರೆಸ್ಟ್ ಇದ್ದರೆ ನೀವೇನು ಮಾಡ್ಬೋದು, ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದು ಯಾವಾಗ ಕೊಟ್ಟಿರುವಂಥ ಡೇಟ್ ಅಂತ ಹೇಳಿದ್ರೆ 13/2/2025 ಅಂದರೆ ಫೆಬ್ರವರಿ 13ನೇ ತಾರೀಕಿಗೆ ಈ ಒಂದು ನೋಟಿಫಿಕೇಶನ್ ಕೊಟ್ಟಿರುವಂಥದ್ದು. ಸೊ ಕಾರಣಾಂತರಗಳಿಂದ ನಾನು ಸ್ವಲ್ಪ ಲೇಟ್ ಮಾಡಿ ನಿಮಗೆ ಒಂದು ವಿಡಿಯೋನ ಕಳಿಸ್ತಾ ಇದ್ದೀನಿ, ಬಟ್ ಇನ್ನೂ ಟೈಮ್ ಇದೆ ನಿಮಗೆ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ. ಸೊ ನೋಡಿ ಈ ಅಪ್ಲಿಕೇಶನ್ ಯಾವ ರೀತಿಯಲ್ಲಿ ಹಾಕೋದು ಹೇಳೋದನ್ನು ನಾವೀಗ ನೋಡ್ತಾ ಹೋಗೋಣ. PhD ಪ್ರವೇಶಾತಿ ಅಧಿಸೂಚನೆ 2024-25 2024-25ನೇ ಸಾಲಿಗೆ PhD ಪದವಿ ಪ್ರವೇಶಾತಿಗಾಗಿ ಮಾನ್ಯ ಕುಲಪತಿಗಳ ಅನುಮೋದನೆ ದಿನಾಂಕ 13/2/2025 ಅಂತ ಹೇಳಿದ್ದಾರೆ. 2024-25ನೇ ಸಾಲಿಗೆ PhD ಪದವಿ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಎರಡನ್ನೂ ಕೂಡ ಇಲ್ಲಿ ನಿಮಗೆ PhD ಮಾಡಲಿಕ್ಕೆ ಅವಕಾಶ ಇದೆ. ಸೊ ಫುಲ್ ಟೈಮ್ ಕೂಡ ಮಾಡ್ಬೋದು, ಪಾರ್ಟ್ ಟೈಮ್ ಕೂಡ ಮಾಡ್ಬೋದು ನೀವು. ಪ್ರವೇಶಾತಿಗೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯ ವಿವಿಧ ವಿಷಯಗಳಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಸೊ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೀವು ಅಲ್ಲೇ ಹೋಗ್ಬಿಟ್ಟು ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ಸೊ ನೀವು ಆನ್ಲೈನ್ ಮುಖಾಂತರದಲ್ಲಿ ನೋಡಿ UUCMS ಅಂತಿದೆ. ಸೊ ಇಲ್ಲಿ UUCMS.karnataka.gov.in ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ವೆಬ್ಸೈಟ್ ಮುಖಾಂತರ ನೀವೇನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನ್ ನೀವಲ್ಲಿ ಹಾಕಬಹುದು. PhD ಪದವಿಗಾಗಿ ಲಭ್ಯವಿರುವ ವಿಷಯಗಳು, ಹಾಗಾದರೆ ಯಾವ್ಯಾವುದೆಲ್ಲ ವಿಷಯಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ರೆ ರಸಾಯನ ಶಾಸ್ತ್ರ ಅಂತ ಹೇಳಿದ್ದಾರೆ, ಕೆಮಿಸ್ಟ್ರಿ, ವಾಣಿಜ್ಯ ಶಾಸ್ತ್ರ, ಕಾಮರ್ಸ್ ಹಾಕ್ಬೋದು, ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಹಾಕ್ಬೋದು, ಅಪರಾಧ ಶಾಸ್ತ್ರ ಅಂತಿದೆ, ಮತ್ತು ವಿಧಿವಿಜ್ಞಾನ, ಅರ್ಥಶಾಸ್ತ್ರ ಇಕನಾಮಿಕ್ಸ್ ಅಂತ ಇದೆ, ಶಿಕ್ಷಣ ಶಾಸ್ತ್ರ ಕೊಟ್ಟಿದ್ದಾರೆ, ಇಂಗ್ಲೀಷ್ ಕೊಟ್ಟಿದ್ದಾರೆ, ಭೂಗೋಳ ಶಾಸ್ತ್ರ ಹೇಳಿದ್ದಾರೆ ಅಂದರೆ ಜಾಗ್ರಫಿ, ಇತಿಹಾಸ ಹಿಸ್ಟ್ರಿ ಹೇಳಿದ್ದಾರೆ, ಕನ್ನಡ, ಮರಾಠಿ ಅವರು ಕೂಡ ಮಾಡ್ಬೋದು, ಮ್ಯಾಥ್ಸ್ ಅವರು, ಗಣಿತಶಾಸ್ತ್ರ, ಆಡಳಿತ ವ್ಯವಹಾರ ನಿರ್ವಹಣೆ ಅಂತಂದರೆ ಮ್ಯಾನೇಜ್ಮೆಂಟ್ ಅವರು ಕೂಡ ಮಾಡಬಹುದು. ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ, ಸೊ ನೀವು ಲೈಬ್ರರಿ ಸೈನ್ಸನ್ನು PG ಮಾಡಿದಿದ್ರೆ ನೀವು ಕೂಡ ಏನು ಮಾಡ್ಬೋದು, ಇಲ್ಲಿ ಅಪ್ಲಿಕೇಶನ್ನ ಹಾಕೊಳ್ಬೋದು. ಸಮಾಜ ಕಾರ್ಯ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ, ಸೊ ಈ ಎಲ್ಲ ವಿಷಯಗಳ ಮೇಲೆ ಕೂಡ ಏನು ಮಾಡಿದ್ರೆ ಇಲ್ಲಿ PhDಗೆ ಕಾಲ್ಫರ್ ಆಗಿರುವಂಥದ್ದು. ಸೊ ಅಭ್ಯರ್ಥಿಗಳು ನಿಗದಿತ ನಮೂನೆಯ ಅಂದರೆ ಅಪ್ಲಿಕೇಶನ್ A ಅಂತ ಕೊಟ್ಟಿದ್ದಾರೆ ನಿಮಗಲ್ಲಿ. ಸೊ UUCMS ಮೂಲಕ ಏನು ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ karnataka.gov.in ಭರ್ತಿ ಮಾಡು ಅಂತ ಹೇಳಿದ್ದಾರೆ. ಭರ್ತಿ ಮಾಡಿದ ಅರ್ಜಿಯ ಮೂಲಕ ಒಂದು ಮುದ್ರಿತ ಪ್ರತಿಯನ್ನು ಅಂದರೆ ಹಾರ್ಡ್ ಕಾಪಿನ ದೃಢೀಕರಿಸಿದ ಪೂರಕ ದಾಖಲೆಗಳೊಂದಿಗೆ, ಅಂದರೆ ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರ ಆನ್ಲೈನಲ್ಲಿ ಅದರದೊಂದು ಪ್ರಿಂಟೌಟ್ ತಗೊಳ್ಬೇಕು. ಪ್ರಿಂಟೌಟ್ ಜೊತೆಯಲ್ಲಿ ನಿಮ್ದು ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳಿರುತ್ತೆ, SLC ಆಗಿರ್ಬೋದು, PUC ಅದ್ರ ಡಾಕ್ಯುಮೆಂಟ್ಸ್ ಲಾಸ್ಟ್ ಹೇಳಿರ್ತಾರೆ. ಸೊ ಇದೆಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನೀವೇನು ಮಾಡಬೇಕಂತಂದರೆ ಅಟೆಸ್ಟೆಡನ್ನು ಮಾಡ್ಕೊಳ್ಬಿಟ್ಟು ಅದನ್ನು ನೀವೇನು ಮಾಡಬೇಕು, ಥ್ರೂ ದ ಪೋಸ್ಟ್ ಮುಖಾಂತರದಲ್ಲಿ ಈ ಒಂದು ವಿಳಾಸಕ್ಕೆ ಮಾಡಬೇಕು, ನೀವು ಅದನ್ನ ಸೆಂಡ್ ಮಾಡಬೇಕು. ಅಂದರೆ ಯೂನಿವರ್ಸಿಟಿಗೆ ಅದು ಮುಟ್ಟಬೇಕು. ಯಾವ ಡೇಟಿಗೆ ಮುಟ್ಟಬೇಕು ಅಂತಂದರೆ 3/3/2025 ಒಳಗಡೆ, ಅಂದರೆ ಮಾರ್ಚ್ 3ನೇ ತಾರೀಕು ಒಳಗಡೆ ಏನು ಮಾಡಬೇಕು, ನೀವು ಹಾಕಿರುವಂಥ ಅಪ್ಲಿಕೇಶನ್ ಹೋಗ್ಬಿಟ್ಟು ಅಂದರೆ ಪೋಸ್ಟ್ ಮುಖಾಂತರ ಕಳಿಸುವಂಥ ಅಪ್ಲಿಕೇಶನಲ್ಲಿ ಮುಟ್ಟಬೇಕು. ನೀವು ಆನ್ಲೈನ್ ಕೂಡ ಹಾಕಿರಬೇಕು. ಆನ್ಲೈನ್ ಹಾಕಿರೋದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೆಕ್ಕೊಂಡು ಅಟೆಸ್ಟೆಡ್ ಮಾಡಿಬಿಟ್ಟು ನೀವು ಅದನ್ನ ಮತ್ತೆ ಪೋಸ್ಟಲ್ಲಿ ಕೂಡ ಕಳಿಸ್ಬೇಕಾಗತ್ತೆ.
ಸಂಬಂಧಪಟ್ಟ ವಿಭಾಗಗಳ ಮುಖ್ಯಸ್ಥರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಭೂತರಾಮನಹಟ್ಟಿ, ಬೆಳಗಾವಿ ಈ ವಿಳಾಸಕ್ಕೆ ಸಲ್ಲಿಸತಕ್ಕದ್ದು. ಸಾಮಾನ್ಯ ಅಭ್ಯರ್ಥಿಯ ಅರ್ಜಿ ಶುಲ್ಕ 2200 ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 1100. ಸೊ ಇಷ್ಟು ಶುಲ್ಕವನ್ನು ಹೇಳಿದ್ದಾರೆ. ಡಿಡಿ ಅಥವಾ ಚಲನ್ ಅನ್ನು ಹಣಕಾಸು ಅಧಿಕಾರಿಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾವಿ ಇವರಿಗೆ ಆನ್ಲೈನ್ ಮೂಲಕ ಭರಿಸಿದ ಮೂಲ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು ಅಂತ ಹೇಳಿದ್ದಾರೆ. ನೀವೇನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಾ ಮತ್ತು ಅಮೌಂಟನ್ನು ಕೂಡ ಫಿಲ್ ಮಾಡಿರ್ತೀರಾ, ಆ ಫಿಲ್ ಮಾಡಿದಂಥ ಅಮೌಂಟಿನ ಒರಿಜಿನಲ್ ಏನಿರುತ್ತಲ್ಲ ಅದು ನೀವೊಂದು ಆಲ್ರೆಡಿ ಒಂದು ಜೆರಾಕ್ಸ್ ಮಾಡಿ ಇಟ್ಕೊಳ್ಬೇಕು. ಒರಿಜಿನಲನ್ನು ಏನು ಮಾಡಬೇಕಂತಂದರೆ ನೀವೇನು ಅಪ್ಲಿಕೇಶನ್ನ ಪೋಸ್ಟ್ ಮುಖಾಂತರ ಕಳಿಸ್ತಿದ್ದೀರಾ ಅಲ್ಲಿ ಒರಿಜಿನಲನ್ನೇ ಕಳಿಸ್ಬೇಕಾಗತ್ತೆ. ಯಾವುದನ್ನು ನೀವು ಹಣ ತುಂಬಿರುವಂಥ ಒಂದು ರಸೀದಿಯನ್ನು. ಓಕೆ, ಹಾಗೆ ಕೊನೆಯ ದಿನಾಂಕ 3/3/2025 ನಂತರ ಅರ್ಜಿ ಸಲ್ಲಿಸುವವರು ಅರ್ಜಿ ಶುಲ್ಕದೊಂದಿಗೆ ದಂಡ ಶುಲ್ಕ 300, ಅಂದರೆ ನೀವು 3ನೇ ತಾರೀಕು ನಂತರನೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಬಟ್ ನಿಮಗೆ ಫೈನ್ ಇರುತ್ತೆ. ಸೊ ಟೋಟಲ್ ಫೈನ್ ಎಷ್ಟು ಅಂತ ಹೇಳಿದ್ರೆ 300 ರೂಪಾಯಿ ಫೈನ್ ಇದೆ, 300 ರೂಪೀಸ್ ಫೈನ್ ಇದೆ. ಅದು ಎಲ್ಲಿವರೆಗೆ ಅಂತಂದರೆ 7/3/2025 ಅದ್ರ ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನ ಸೆಂಡ್ ಮಾಡಬೇಕಾಗತ್ತೆ. ಓಕೆನಾ? ಹಾಗಾದರೆ ನಿಮಗೆ ಲಾಸ್ಟ್ ಡೇಟು ಆ್ಯಕ್ಚುಲಿ 3, ಬಟ್ ಏನಾದರೂ ನೀವು ಲೇಟ್ ಮಾಡಿದ್ದೀರ ಅಂತಂದರೆ 7ನೇ ತಾರೀಕುವರೆಗೂ ಕೂಡ ನೀವು ಸೆಂಡ್ ಮಾಡ್ಬೋದು, ಆದರೆ 300 ರೂಪಾಯಿ ಫೈನ್ ಆಗುತ್ತೆ ನಿಮಗೆ. ಓಕೆ, ಫೈನ್ ತುಂಬಿಟ್ಟು ನೀವು ಕೂಡ ಅಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡಿಬಿಟ್ಟು ನೀವು ಅದನ್ನ ಸೆಂಡ್ ಮಾಡಬಹುದು. ಅರ್ಜಿ ಪಡೆಯುವ ದಿನಾಂಕ ನೋಡಿ ಅಲ್ಲಿ ಕೊಟ್ಟಿದ್ದಾರೆ ನಿಮಗಲ್ಲಿ, ದಿನಾಂಕ 17/2/2025, ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಸ್ಟಾರ್ಟ್ ಆಗಿದೆ. ಸೊ ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 3/3/2025. ಸೊ ಲಾಸ್ಟ್ ಡೇಟ್ ನಿಮಗೆ 3 ಇದೆ, ಬಟ್ ನಿಮಗೆ ಫೈನಾಲ್ಟೀಸನ್ನು ಪೇ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಂತಂದರೆ ಮತ್ತೆ 300 ರೂಪಾಯಿ ಫೈನಾಲ್ಟಿ ಹಾಕ್ತಾರೆ. ಅದಕ್ಕೆ ಲಾಸ್ಟ್ ಡೇಟು 7/3/2025 ಅಂತ ಹೇಳಿದ್ದಾರೆ. ಹಾಗಾದರೆ ಏನೆಲ್ಲ ನಿಮಗೆ ಎಲಿಜಿಬಿಲಿಟೀಸ್ ಅಂತ ಕೇಳಿರುವಂಥದ್ದು, ಅರ್ಹತೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಭಾರತೀಯ ಅಥವಾ ವಿದೇಶಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಕನಿಷ್ಠ 55 ಅಂಕಗಳನ್ನು ಪಡೆದಿರಬೇಕು. ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇವರು 50% ಮತ್ತು ಪ್ರವರ್ಗ 1 ಮತ್ತು ವಿಕಲಚೇತನ ಏನಿದಾರಲ್ಲ ಅವರು 50% ಮಾಡಿದರೆ ಸಾಕಾಗತ್ತೆ. ಸೊ ಅದ್ರ ಜೊತೆಲಿ ತತ್ಸಮಾನ ಪದವಿಯಲ್ಲಿ ಅರ್ಹರಾಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಡಿಗ್ರಿಯನ್ನು ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ನೀವಲ್ಲಿ ಮಾಡಿರಬೇಕಾಗತ್ತೆ. ಅದರ ಜೊತೆಯಲ್ಲಿ ದಂಡ ಸಹಿತ ಕೊನೆಯ ದಿನಾಂಕದ ನಂತರ ಬಂದಂತಹ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅಂದರೆ 7ನೇ ತಾರೀಕಿನ ನಂತರ ನೀವು ಮತ್ತೆ ಅದನ್ನ ಸೆಂಡ್ ಮಾಡ್ತೀರಾ ಅಂತಂದರೆ ಅದರಲ್ಲಿ ಅವರು ಅದನ್ನ ತಗೊಳ್ಳೋದಿಲ್ಲ, ಮತ್ತು ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ನೀವೊಮ್ಮೆ ಅಮೌಂಟನ್ನು ಅವರು ರಿಟರ್ನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಪೂರ್ಣ ಅರ್ಜಿಗಳು ಮತ್ತು ಸಂಬಂಧಪಟ್ಟ ದಾಖಲೆಗಳು ಇಲ್ಲದಿರುವ ಅರ್ಜಿಯನ್ನು, ನೀವೇನಾದರೂ ಅಪ್ಲಿಕೇಶನ್ ಹಾಕಿರ್ತೀರಾ ಬಟ್ ಸೆಂಡ್ ಮಾಡುವಾಗ ಅರ್ಜಿಯಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ, ಅಥವಾ ಅಪ್ಲಿಕೇಶನ್ಸಲ್ಲಿ ಏನೋ ರಾಂಗ್ ಆಗಿರುತ್ತೆ, ಅಥವಾ ಈ ಒಂದು ಡಾಕ್ಯುಮೆಂಟ್ಸನ್ನು ಕಳಿಸುವಾಗ ಯಾವುದಾದ್ರು ಡಾಕ್ಯುಮೆಂಟ್ಸನ್ನು ಮಿಸ್ ಮಾಡಿರ್ತೀರಾ. ಸೊ ಅಂಥ ಒಂದು ಅರ್ಜಿಗಳನ್ನು ಏನು ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಹಾಗಾದರೆ ಯಾವುದೆಲ್ಲ ಸಬ್ಜೆಕ್ಟ್ಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡೋದಾದರೆ ನಾವಿಲ್ಲಿ ನೋಡೋಣ. ನೋಡಿ, ಇಲ್ಲಿ ರಸಾಯನಶಾಸ್ತ್ರ ಕೆಮಿಸ್ಟ್ರಿಯಲ್ಲಿ 26 ವೇಕೆನ್ಸಿ ಇದೆ, ಕಾಮರ್ಸಲ್ಲಿ 5 ಇದೆ, ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸಲ್ಲಿ 10 ಇದೆ, ಅಪರಾಧ ಶಾಸ್ತ್ರ ಮತ್ತು ವಿಧಿವಿಜ್ಞಾನ ಅಂತೇನಿದೆಯಲ್ಲ ಈ ಸಬ್ಜೆಕ್ಟಲ್ಲಿ 13 ಪೋಸ್ಟ್ ಇದೆ, ಅರ್ಥಶಾಸ್ತ್ರ ಇಕನಾಮಿಕ್ಸಲ್ಲಿ 1, ಶಿಕ್ಷಣ ಶಾಸ್ತ್ರದಲ್ಲಿ 4 ಇದೆ, ಇಂಗ್ಲೀಷಲ್ಲಿ 7 ಇದೆ, ಭೂಗೋಳಶಾಸ್ತ್ರ ಜಾಗ್ರಫಿಯಲ್ಲಿ 3 ಇದೆ, ಹಿಸ್ಟ್ರಿಯಲ್ಲಿ 12 ಇದೆ, ಕನ್ನಡದಲ್ಲಿ 7 ಇದೆ, ಮರಾಠಿಯಲ್ಲಿ 3 ಇದೆ, ಗಣಿತ ಶಾಸ್ತ್ರದಲ್ಲಿ 9, ಮ್ಯಾನೇಜ್ಮೆಂಟಲ್ಲಿ 9 ಇದೆ, ಲೈಬ್ರರಿ ಸೈನ್ಸಲ್ಲಿ 3 ಇದೆ, ಸೋಷಿಯಾಲಜಿಯಲ್ಲಿ 5 ಇದೆ, ಭೌತಶಾಸ್ತ್ರದಲ್ಲಿ ಇಲ್ಲ, ಅಂದರೆ ಫಿಸಿಕ್ಸಲ್ಲಿ ಇಲ್ಲ, ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಲ್ಲಿ 2 ಇದೆ, ಸೋಷಿಯಾಲಜಿಯಲ್ಲಿ 6 ಇದೆ, ಮತ್ತು ಸಸ್ಯಶಾಸ್ತ್ರ ಏನಿದೆಯಲ್ಲ ಅದರಲ್ಲಿ ಇಲ್ಲ. ಸೊ ಟೋಟಲ್ 125 ವೇಕೆನ್ಸಿಗಳಿರುವಂಥದ್ದು. ಸೊ ವಿವಿಧ ವಿಭಾಗಗಳ ವಿಷಯಗಳ ಅಂದರೆ ಕೆಟಗರಿ ಪ್ರಕಾರ ನಾವು ನೋಡೋದಾದರೆ ಖಾಲಿ ಇರುವ ಸ್ಥಾನಗಳ ಯಾದಿಯನ್ನು ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಅಳವಡಿಸಲಾಗಿದೆ. ಜಾತಿ ಪ್ರಮಾಣ ಪತ್ರ ಮತ್ತು ಶುಲ್ಕ ವಿನಾಯಿತಿ ಯಾವ ರೀತಿ ಇದೆ ಅಂತ ಹೇಳೋದಾದರೆ, ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳು ತಹಶೀಲ್ದಾರ್ ಅಥವಾ ಅಧಿಕೃತ ಅಧಿಕಾರಿ ನೀಡಿರುವ ಜಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿಯ ಜೊತೆ ಸಲ್ಲಿಸುವುದು. ನೋಡಿ, ನೀವು ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕಾಸ್ಟ್ ಸರ್ಟಿಫಿಕೇಟ್ ಏನಂತ ಹೇಳ್ತಿರಲ್ಲ, ಸೊ ಕಾಸ್ಟ್ ಸರ್ಟಿಫಿಕೇಟ್ ನೀವಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಆದಾಯ ಪ್ರಮಾಣ ಪತ್ರವು ಪ್ರಸ್ತುತ ಅಧಿಸೂಚನೆ ದಿನಾಂಕಕ್ಕೆ ಅನ್ವಯಿಸಿ 5 ವರ್ಷ ಮೀರಿರಬಾರದು. ಅಂದರೆ ಈ ಒಂದು 3ನೇ ತಾರೀಕಿನವರೆಗೆ ಅದು 5 ವರ್ಷದ್ದು, ಅಂದರೆ 4 ವರ್ಷದಾಗಿದ್ರೆ ಓಕೆ, 5 ವರ್ಷ ಕ್ರಾಸ್ ಆಗಿರಬಾರ್ದು. ಅಂದರೆ ನೀವು ಸಾಮಾನ್ಯವಾಗಿ 2025 ಅಂತಂದರೆ 2020ನೇ ತಾರೀಕು ನೀವೇನಾದರೂ ಮಾಡಿಸಿದ್ದಿದ್ರೆ ಅದು 2025ಕ್ಕೆ 4.5 ವರ್ಷ, 4 ವರ್ಷದ 10 ತಿಂಗಳು ಹಿಂಗಾಗಿದ್ದಿದ್ರೆ ಅಂದರೆ 5 ವರ್ಷ ಕ್ರಾಸ್ ಆಗಿರಬಾರ್ದು.
ಹಾಗಿದ್ದರೆ ಆ ಅಪ್ಲಿಕೇಶನ್ ನೀವು ಮತ್ತೆ ಅಲ್ಲಿ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕಾಸ್ಟ್ ಸರ್ಟಿಫಿಕೇಟ್ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ. ಹಾಗೂ ಆದಾಯವು 2.5 ಲ್ಯಾಕ್ 2.5 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಅನ್ಯ ವಿಶ್ವವಿದ್ಯಾಲಯಗಳ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ಪ್ರವೇಶಾತಿ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾಮಂಡಳ PhD ವಿಭಾಗಕ್ಕೆ ನಿಗದಿತ ದಾಖಲೆಗಳನ್ನು ಸಲ್ಲಿಸಿ ಮತ್ತು ಶುಲ್ಕವನ್ನು ಭರಿಸಿ ಅರ್ಹತಾ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಅಂತ ಹೇಳಿದ್ದಾರೆ. ಬೇರೆ ಒಂದು ವಿಶ್ವವಿದ್ಯಾಲಯದವರು ಏನಾದರೂ ಅಪ್ಲೈ ಮಾಡೋದಿದ್ರೆ ನೋಡಿ, ಸಾಮಾನ್ಯ ಸೂಚನೆಗಳೇನಂತಂದರೆ ಅರ್ಜಿಯನ್ನು UUCMS ತಂತ್ರಾಂಶದಲ್ಲಿ ತುಂಬುವುದು. ತಾಂತ್ರಿಕ ತೊಂದರೆ ಉಂಟಾದಲ್ಲಿ ಅಪ್ಲಿಕೇಶನ್ ಎ ಅನ್ನು ವಿಶ್ವವಿದ್ಯಾಲಯದ ವೆಬ್ಸೈಟ್ನಿಂದ ಪಡೆದು ಸಂಬಂಧಿತ ವಿಭಾಗದ ಮುಖ್ಯಸ್ಥರಿಗೆ ನಿಗದಿತ ಅವಧಿಯೊಳಗೆ ಸಲ್ಲಿಸುವುದು. ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಆನ್ಲೈನಲ್ಲಿ ಪ್ರಾಬ್ಲಮ್ ಆಯಿತು ಅಂತಂದರೆ ನೀವು ಡೈರೆಕ್ಟಾಗಿ ಯೂನಿವರ್ಸಿಟಿ ಹೋಗಿಬಿಟ್ಟು ಅಪ್ಲಿಕೇಶನ್ ಎ ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಡ್ಬಿಟ್ಟು ಫಿಲ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಅಲ್ಲೇ ಕೊಡ್ಬೋದು. ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಇಲ್ಲವಾದಲ್ಲಿ ಅಭ್ಯರ್ಥಿಗಳನ್ನು ಸಾಮಾನ್ಯ ಅಭ್ಯರ್ಥಿಗಳನ್ನು ಪರಿಗಣಿಸೋದು. ಹೌದು, ನಿಮ್ದೇನಾದರೂ ಇನ್ಕಮ್ ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡಿಲ್ಲ ಅಂತಂದರೆ ನಿಮ್ಮನ್ನು ಜನರಲ್ ಕ್ಯಾಟಗರಿ ಅಂತ ಬಿಟ್ಟು ಹಾಕ್ತಾರೆ. ಪೂರ್ಣಕಾಲಿಕ PhD ಬಯಸುವ ಅಭ್ಯರ್ಥಿಗಳು ಮುಚ್ಚಳಿಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಯಾರೆಲ್ಲ ಪೂರ್ಣ ಪ್ರಮಾಣದಲ್ಲಿ ಮಾಡ್ತೀರಾ ಸೊ ಅವರು ಅಲ್ಲಿ ಮುಚ್ಚಳಿಕೆಯನ್ನು ಕೊಡಬೇಕಾಗತ್ತೆ. ಅರೆಕಾಲಿಕ ಸೀಟು ಬಯಸುವ ಅಭ್ಯರ್ಥಿಗಳು ಪೂರ್ಣಕಾಲಿಕ ಹುದ್ದೆಯಲ್ಲಿರಬೇಕು. ಅಂದರೆ ನೀವು ಗೌರ್ಮೆಂಟ್ ಜಾಬಲ್ಲಿರಬೇಕು ಅಥವಾ ಯಾವುದಾದ್ರೂ ಒಂದು ಜಾಬಲ್ಲಿ ಇದ್ದರೆ ಸೊ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ನೀವು ಪಾರ್ಟ್ ಟೈಮ್ PhDನ ಮಾಡಬಹುದು. ಅರೆಕಾಲಿಕ PhD ಬಯಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ NOC ಪತ್ರವನ್ನು ಸಲ್ಲಿಸುವುದು ಅಂತ ಹೇಳಿದ್ದಾರೆ. ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಸ್ವಯಂ ದೃಢೀಕರಿಸಿ ಸಲ್ಲಿಸತಕ್ಕದ್ದು. ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಳ್ಬೇಕು. ಸರ್ಕಾರಿ ಅರೆ ಸರ್ಕಾರಿ ಸೇವೆಯಲ್ಲಿ ಇದ್ದಂತಹ ಅಭ್ಯರ್ಥಿಗಳು ಸಂಬಂಧಪಟ್ಟ ಪ್ರಾಧಿಕಾರದ ಮುಖಾಂತರ ಸಲ್ಲಿಸತಕ್ಕದ್ದು. ಅವ್ರ ಮುಖಾಂತರ ಅವ್ರದ್ದೊಂದು ಸೀಲು ಸಿಗ್ನೇಚರ್ ಹಾಕಿಬಿಟ್ಟು ಸೆಂಡ್ ಮಾಡಬೇಕಾಗತ್ತೆ. ಅರ್ಜಿಗಳನ್ನು ಸಾರ್ವತ್ರಿಕ ರಜೆ ಹಾಗೂ 1ನೇ ಶನಿವಾರ 3ನೇ ಶನಿವಾರ ಮತ್ತು ಭಾನುವಾರಗಳನ್ನು ಹೊರತುಪಡಿಸಿ ಎಲ್ಲ ದಿನಗಳಲ್ಲಿ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಆಯಾ ವಿಭಾಗಗಳಲ್ಲಿ ಸ್ವೀಕರಿಸಲಾಗುವುದು ಅಂತ ಹೇಳಿದ್ದಾರೆ. ವಿಶ್ವವಿದ್ಯಾಲಯವು ಸೀಟುಗಳನ್ನು ಭರ್ತಿ ಮಾಡುವ ಮತ್ತು ಮಾಡದೇ ಇರುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. ಅಂದರೆ ಈ ಸೀಟ್ಗಳನ್ನು ಜಾಸ್ತಿನೂ ಮಾಡ್ಬೋದು, ಅವರು ಕಡಿಮೆ ಕೂಡ ಮಾಡ್ಬೋದು. ಅದು ಅವರಿಗೆ ಡಿಪೆಂಡ್ ಆಗಿರುತ್ತೆ, ಯೂನಿವರ್ಸಿಟಿಗೆ ಡಿಪೆಂಡ್ ಆಗಿರುವಂಥದ್ದು. ಪ್ರಸ್ತುತ ಜಾಲತಾಣದಲ್ಲಿ ಅಳವಡಿಸಿರುವ PhD ಖಾಲಿ ಸೀಟುಗಳ ಸಂಖ್ಯೆಗಳು ಬದಲಾವಣೆಗಳಿಗೆ ಒಳಪಟ್ಟಿರುತ್ತದೆ. ಅಂದರೆ ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು ಅಂತ ಹೇಳ್ಕೊಂಡು. ಓಕೆ, ಸೊ ನಂತರದಲ್ಲಿ ಏನು ಸೂಚನೆ 8 ಅಂತ ಕೊಟ್ಟಿದ್ದಾರೆ. ಆಯ್ಕೆ ಪಟ್ಟಿಯನ್ನು ಘೋಷಿಸುವ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಗೆ ಸಮಾನ ಅಂಕಗಳು ಬಂದ ಪಕ್ಷದಲ್ಲಿ ಸ್ನಾತಕ ಪದವಿ ಅಂಕಗಳನ್ನು ಪರಿಗಣಿಸಲಾಗುವುದು. ನೋಡಿ, ವೆರಿ ಇಂಪಾರ್ಟೆಂಟ್ಲಿ ಈಕ್ವಲ್ ಬಂತು ಅಂತ ಹೇಳಿದ್ರೆ, ಎಕ್ಸಾಮಲ್ಲಿ ಈಕ್ವಲ್ ಬಂತು ಅಂತ ಹೇಳಿದ್ರೆ ಅಥವಾ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮದು ಮಾರ್ಕ್ಸ್ ಈಕ್ವಲ್ ಇದೆ ಅಂತಂದರೆ ನಿಮ್ಮದು ಸ್ನಾತಕ ಅಂದರೆ ಏನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರ್ತೀರಾ ಸೊ ಅದರ ಒಂದು ಮಾರ್ಕ್ಸಲ್ಲಿ ಹೈಯೆಸ್ಟ್ ಇರುತ್ತೆ, ಅವ್ರನ್ನ ತಗೊಳ್ತಾರೆ. ಭಾರತೀಯ ಮತ್ತು ವಿದೇಶಿ ಅಭ್ಯರ್ಥಿಗಳು FIP QIP ಅಡಿಯಲ್ಲಿನ ಉಪನ್ಯಾಸಕರು ಹಾಗೂ UGC JRF CSIR ನೆಟ್ ಸ್ಲೆಟ್ ಗೇಟ್ ತೇರ್ಗಡೆಯಾದ ಅಭ್ಯರ್ಥಿಗಳೇ ಪ್ರವೇಶ ಪರೀಕ್ಷೆಯಿಂದ ವಿನಾಯಿತಿ ಇದೆ. ನೋಡಿ, ನೀವೇನಾದ್ರು ನೆಟ್ ಸೆಟ್ ಮಾಡ್ಕೊಂಡಿದ್ದರೆ ನಿಮಗೆ ಪ್ರವೇಶಾತಿ ಎಕ್ಸಾಮ್ ಇರೋದಿಲ್ಲ, ಏನು ಕಾಂಪಿಟೇಟಿವ್ ಎಕ್ಸಾಮ್ ಇರೋದಿಲ್ಲ. ಪ್ರವೇಶ ಪರೀಕ್ಷೆ ತೆಗೆದುಕೊಳ್ಳದ ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಸಂದರ್ಶನ ದಿನ, ಸಮಯ ಹಾಗೂ ಸ್ಥಳವನ್ನು ತಿಳಿಸಲಾಗುವುದು. ಇದನ್ನು ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಹಾಕಲಾಗುವುದು. PhD ಸಂಶೋಧನಾರ್ಥಿಯಾಗಿ ಪ್ರವೇಶ ಪಡೆಯಲು ಅಗತ್ಯವಿರುವ ಮಾಹಿತಿಗಾಗಿ ಕಾಲಕಾಲಕ್ಕೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವೆಬ್ಸೈಟ್ www.rcub.ac.in ನಲ್ಲಿ ಅಳವಡಿಸುವ ಮಾಹಿತಿಯನ್ನು ಗಮನಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಯಾವುದೆಲ್ಲ ಅಪ್ಲಿಕೇಶನ್ಗೆ ಜೊತೆಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂತ ಹೇಳಿದ್ರೆ, ಒಂದು SLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡು, UG ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಪಾಸಿಂಗ್ ಸರ್ಟಿಫಿಕೇಟ್. ವೆರಿ ಇಂಪಾರ್ಟೆಂಟಲ್ಲಿ ಅಂದರೆ ನೀವು ಏನು ಡಿಗ್ರಿ ಮಾಡಿರ್ತೀರಲ್ಲ, BCom BA BSc ಏನೋ ಮಾಡಿರ್ತೀರಾ, ಸೊ ಅದರ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಜೊತೆ ಅದರ ಮಾರ್ಕ್ಸ್ ಕಾರ್ಡು. ಆಮೇಲೆ PG ಡಿಗ್ರಿ ಯಾವುದೋ ಮಾಡಿರ್ಬೋದು ನೀವು, MSc MA MSc MCom MBA ಯಾವ್ದು ಮಾಡಿರ್ತೀರ ಆ PGಯ ಮಾರ್ಕ್ಸ್ ಕಾರ್ಡ್ ಮತ್ತು ಪಾಸಿಂಗ್ ಸರ್ಟಿಫಿಕೇಟು ಜೊತೆಯಲ್ಲಿ ಹಾಕಬೇಕಾಗತ್ತೆ. ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು. PH ಆಗಿದ್ದರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಆ ಒಂದು ಡಾಕ್ಯುಮೆಂಟು, ಹೈದರಾಬಾದ್ ಕರ್ನಾಟಕ ಆಗಿದ್ರು ಕೂಡ ಡಾಕ್ಯುಮೆಂಟ್ ಅಪ್ಲೈ ಮಾಡಬೇಕು. UGCಯಲ್ಲಿ ನೀವೇನಾದರೂ JRF ಕ್ಲಿಯರ್ ಮಾಡಿದಿದ್ರೆ ಅಥವಾ CSIR JRF ಮಾಡಿದಿದ್ರೆ, ನೆಟ್ ಸ್ಲೆಟ್ ಗೇಟು GRE ಸರ್ಟಿಫಿಕೇಟ್ ಇದ್ದರೆ ಅದನ್ನು ನೀವು ಅಪ್ಲೈ ಮಾಡಬೇಕು. ಆಮೇಲೆ ಯಾಕಂದರೆ ನಿಮಗೆ ಎಕ್ಸಾಮ್ ಇರೋದಿಲ್ಲ. ಆಮೇಲೆ ಆಧಾರ್ ಕಾರ್ಡು, ಫೋಟೋ 2, ಕ್ಯಾಂಡಿಡೇಟ್ ಸಿಗ್ನೇಚರ್ ಕಾಪಿ, ಇದೆಲ್ಲವೂ ಕೂಡ ಒಂದೊಂದು ಏನು ಜೆರಾಕ್ಸನ್ನು ತೆಗೆದುಬಿಟ್ಟು ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಮತ್ತು ಅಟೆಸ್ಟೆಡ್ ಯಾವುದು ನೀವು ಅಟೆಸ್ಟೆಡ್ ಮಾಡಿರ್ತಾರೆ ಗೆಜೆಟೆಡ್ ಅವರು, ಅವ್ರ ಜೊತೆ ಅಟೆಸ್ಟೆಡ್ ಮಾಡ್ಕೊಂಡ್ಬಿಟ್ಟು ನೀವೇನು ಅಪ್ಲಿಕೇಶನ್ ಹಾಕಿರ್ತೀರ ಎಲ್ಲ ಡಾಕ್ಯುಮೆಂಟನ್ನು ಕೂಡ ಏನು ಮಾಡಬೇಕು ಜೊತೆ ಗೂಡಿಸ್ಬಿಟ್ಟು ನೀವು ಪೋಸ್ಟಲ್ಲಿ ಸೆಂಡ್ ಮಾಡಬೇಕು. ಜೊತೆಗೆ ನೀವು ಹಾಕಿರುವಂಥ ಒಂದು ಏನೋ ಫೀಸ್ ಏನು ಕೊಟ್ಟಿರ್ತೀರ ಅಪ್ಲಿಕೇಶನ್ ಫೀಸು, ಅದರ ಒರಿಜಿನಲ್ ಡಾಕ್ಯುಮೆಂಟನ್ನು ಆ ಒಂದು ಅಪ್ಲಿಕೇಶನ್ ಜೊತೆ ನೀವು ಸೆಂಡ್ ಮಾಡಬೇಕು. ಬಟ್ ನೀವು ಯಾವುದಕ್ಕೂ ಜೆರಾಕ್ಸನ್ನು ನೀವು ಇಟ್ಕೊಂಡಿರಬೇಕಾಗತ್ತೆ. ಓಕೆ, ಫೋಟೋ ಕಾಪಿನ ಇಟ್ಕೊಂಡಿರಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ದೀರಾ, ಯಾರಿಗೆಲ್ಲ PhD ಮಾಡಬೇಕಂತ ಇಂಟ್ರೆಸ್ಟಲ್ಲಿದ್ದೀರಾ, ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಕೊಂಡು ನೀವು
PhDಗೆ ನೀವೇನು ಮಾಡ್ಬೋದು ಅಂತಂದರೆ ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಯಾರಿಗೆಲ್ಲ ನಮ್ಮ ಒಂದು ವಿಡಿಯೋ ಇಂಟ್ರೆಸ್ಟ್ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ಸ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ಗಳಿದೆ ಕಮೆಂಟ್ಸ್ ಮಾಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಇನ್ನು ಮತ್ತು ಬೇರೆ ಬೇರೆ ಒಂದು PhD ಇನ್ಫಾರ್ಮೇಷನ್ ಆಗಿರ್ಬೋದು, ನೆಟ್ ಮತ್ತು KCET ಎಕ್ಸಾಮಿನ ಒಂದು ಇನ್ಫಾರ್ಮೇಷನ್ ಜೊತೆಯಲ್ಲಿ ಅವರ ಕ್ಲಾಸಸ್ಗಳನ್ನು ಕೂಡ ನಾನು ನಿಮಗೆ ಈ ಒಂದು ಚಾನಲಲ್ಲಿ ಸೆಂಡ್ ಮಾಡ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.